ಡಿಸೆಂಬರ್ 30ರಂದು ಪಟ್ಟಣದಲ್ಲಿ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಹಿಂಸಾಚಾರ ಖಂಡಿಸಿ ಬೃಹತ್ ಪ್ರತಿಭಟನೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾಚಾರ ಖಂಡಿಸಿ ತಾಳಿಕೋಟೆ ಪಟ್ಟಣದಲ್ಲಿ ಡಿಸೆಂಬರ್ 30ರಂದು ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಪಟ್ಟಣದ ಎಲ್ಲ ನಾಗರಿಕರ ಸಹಕಾರದೊಂದಿಗೆ ಬೃಹತ್ ಶಾಂತಿಯುತ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಆರ್.ಎಸ್. ಪಾಟೀಲ್ ಕೂಚಬಾಳ ತಿಳಿಸಿದರು. ರವಿವಾರ ಪಟ್ಟಣದ ವಿಠಲ್ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕ ದೀಪ್ ಚಂದ್ರ ದಾಸ್ ಅವರನ್ನ ಕಾರ್ಖಾನೆ ಆವರಣದಲ್ಲಿ ಮರಕ್ಕೆ ಕಟ್ಟಿ ಬೆಂಕಿ ಹಚ್ಚಿ ಕೊಲೆ ಮಾಡಲಾಗಿದೆ. ಇದು ಅತ್ಯಂತ ಅಮಾನವೀಯವಾದ ಕೃತ್ಯವಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂ ಸಮಾಜವನ್ನ ಗುರಿಯಾಗಿಸಿ ಅವರ ಮೇಲೆ ಹಲ್ಲೆ ಮತ್ತು ದೇವಸ್ಥಾನಗಳನ್ನು ಧ್ವಂಸಗೊಳಿಸಲಾಗುತ್ತಿದೆ. ಇದನ್ನು ಖಂಡಿಸಿ ಡಿಸೆಂಬರ್ 30ರಂದು ಬೆಳಗ್ಗೆ 10:30ಕ್ಕೆ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ನಲ್ಲಿರುವಂತಹ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸಿ ಪ್ರತಿಭಟನೆ ನಡೆಸಲಾಗುವುದು. ಅಲ್ಲಿಂದ ಆರಂಭವಾಗುವ ಪ್ರತಿಭಟನಾ ಮೆರವಣಿಗೆ ಕತ್ರಿ ಬಜಾರ್, ಶಿವಾಜಿ ಸರ್ಕಲ್, ಮಹಾರಾಣಾ ಪ್ರತಾಪ್ ಸಿಂಹ ಸರ್ಕಲ್, ಬಸ್ ನಿಲ್ದಾಣದ ಮಾರ್ಗವಾಗಿ ಹಾದು ಶ್ರೀ ಬಸವೇಶ್ವರ ವೃತ್ತಕ್ಕೆ ತಲುಪಿ ಅಲ್ಲಿ ಮಾನ್ಯ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಗುವುದು. ಪಟ್ಟಣದ ಎಲ್ಲ ಹಿಂದೂ ಬಾಂಧವರು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಸಮಾಜದ ಮುಖಂಡರಾದ ಸುರೇಶ್ ಅಜೇರಿ, ಮಾನಸಿಂಗ್ ಕೊಕಟನೂರ, ರಾಘವೇಂದ್ರ ಚವ್ಹಾಣ್, ಪ್ರಕಾಶ್ ಅಜೇರಿ, ರಾಮು ಜಗತಾಪ, ಚನ್ನಬಸು ದೇಸಾಯಿ, ಮುದುಕಪ್ಪ ಬಡಿಕೇರ್, ಕಳಕೂಸ, ರಂಗರೇಜ್, ಈಶ್ವರ್ ಹೂಗಾರ, ರಾಘು ಮಾನೆ, ರಾಜು ಅಲ್ಲಾಪುರ, ಬಂಡು ದಾಯಪುಲೆ, ಸುಭಾಷ್ ಮಹೇಂದ್ರಕರ್, ಶಿವಾಜಿ ಸೇವಾಳ್ಕರ್, ರವಿ ಕಟ್ಟಿಮನಿ, ರಾಮಣ್ಣ ಕಟ್ಟಿಮನಿ ಮತ್ತಿತರರು ಇದ್ದರು. ವರದಿ ದೇವು ಕೂಚಬಾಳ, ಡಿಕೆ ನ್ಯೂಸ್ ಕನ್ನಡ, ತಾಳಿಕೋಟೆ. ಹೇಳಿದೆ, ನಾವು ಯಾವತ್ತೂ ಶಾಂತಿಪ್ರಿಯವಾಗಿರ್ತಕ್ಕಂಥದ್ದು ಎಲ್ಲ ನಮ್ಮ ಹೋರಾಟಗಳು, ನಮ್ಮ ಧ್ವನಿ ಯಾವತ್ತೂ ನಾವು ಶಾಂತಿಯುತವಾಗಿಯೇ ನಾವು ನಡ್ಕೊಂಡು ಬಂದೀವಿ. ಇದು ಕೂಡ ನಾವು ಶಾಂತಿಯುತವಾಗಿಯೇ ನಾವು ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಹತ್ವ ಉದ್ದೇಶ ಏನಂತ ತಿಳ್ಕೊಳ್ತೀವಿ. ಆಗಮಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ತಾಳಿಕೋಟೆ ನಗರದ ಎಲ್ಲ ಹಿಂದೂ ಸಮಾಜದ ಬಂಧುಗಳು ನನಗೆ ಸೇರಿದೆ. ಕಾರಣ, ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೆದಿರ್ತಕ್ಕಂಥ ಹತ್ಯೆ, ದೀಪು ದಾಸ್ ಚಂದ್ರಚೂಡ್ ಆತನನ್ನು ಹಿಡಿದು ಮನಸ್ಸು ಇಚ್ಛೆ ಥಳಿಸಿ ಗಿಡಕ್ಕೆ ನೇಣು ಹಾಕಿ ಬೆಂಕಿ ಹಚ್ಚಿ ಸುಟ್ಟಿರ್ತಕ್ಕಂಥ ಹೇಯ ಕೃತ್ಯ ಇಡೀ ಜಗತ್ತಿನ ಮಾನವ ಸಮಾಜ ತಲೆ ತಗ್ಗಿಸುವಂಥ ರೀತಿಯೊಳಗಾಗಿ